ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಅನರ್ಸ್ ಲೈಫ್ ಸ್ಟೈಲ್. ಇವತ್ತು ಗುರು ಪೌರ್ಣಮಿಯ ದಿವಸದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಗೆ ಗೊತ್ತಿರೋ ಥರ ನಂದು ಯಾರ್ಯಾರು ವ್ಯೂವರ್ಸ್ ಇದ್ದೀರೋ ಅವ್ರಿಗೆ ಗೊತ್ತಿರೋ ಥರ ನನಗೆ ತುಂಬ ಅಂದರೆ ತುಂಬ ಏರ್ ಫಾಲ್ ಆಗ್ತಾಯಿತ್ತು. ಅದು ಅಲ್ಲದೆ ಇವಾಗ ಯಾವ ವಿಡಿಯೋ ನೋಡಿದ್ರು ಅಷ್ಟೇ, ಮತ್ತು ಏನೇ ಫೋನ್ ಯೂಸ್ ಮಾಡ್ತಾಯಿದ್ರು ಈ ಮಧ್ಯದಲ್ಲಿ ರೋಸ್ಮೆರಿ ವಾಟರ್ದು ಅಡ್ವರ್ಟೈಸ್ ಬರ್ತಾನೆ ಇತ್ತು. ಅದಕ್ಕೆ ಒಂದು ಸರ್ತಿ ನಾನು ಟ್ರೈ ಮಾಡೋಣ, ಹಂಗಾದರೂ ಏರ್ ಫಾಲ್ ಕಡಿಮೆ ಆಗುತ್ತೇನೋ ಅಂತ ರೋಸ್ಮೆರಿ ವಾಟರ್ನ ತರಿಸಿದ್ದೆ. ತರ್ಸೋಕ್ಕೆ ಮುಂಚೆ ನಾನು ನಮ್ಮ ಮನೇಲಿ ರೋಸ್ಮೆರಿ ಇದ್ದಿದ್ದು ನೋಡೇ ಇಲ್ಲ. ಸುಮ್ಮನೆ ಅದಕ್ಕೆ 400 ರೂಪಾಯಿ ದಂಡ ಅಂದ್ಕೊಂಡು ನನ್ನನ್ನು ನಾನೇ ಬೈಕೊಂಡು ಇವಾಗ ಹೆಂಗೂ ತರಿಸಿದ್ದೀನಲ್ಲ ಅಂತ ಟ್ರೈ ಮಾಡಿಬಿಡೋಣ ಅಂತ ಅದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿ ಹೇರ್ನ ಚೆನ್ನಾಗಿ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಕೋಬೇಕು. ನಮ್ಮ ಅಮ್ಮಗೂ ತುಂಬ ಏರ್ ಫಾಲ್ ಆಗ್ತೈತಲ್ವ, ಅದಕ್ಕೆ ನಮ್ಮ ಅಮ್ಮಗೂ ಸ್ವಲ್ಪ ಹಾಕೋಣ ಅಂತ ನಮ್ಮ ಅಮ್ಮಗೂ ಸ್ಪ್ರೇ ಮಾಡಿ ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೀನಿ. ನನಗಂತೂ ಎಷ್ಟು ಹೇರ್ ಲಾಸ್ ಆಗಿದೆ ಅಂದರೆ, ನಾನು ಫಸ್ಟ್ನೇ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ನನಗೆ ಹೇರ್ ಲಾಸ್ ಆಗೇ ಇರಲಿಲ್ಲ. ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತದೆ. ಅದಕ್ಕೆ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಗಾಡ್ ನನಗೆ ಕೂದಲು ಮತ್ತೆ ಬೆಳೆದಿದ್ರು ಪರವಾಗಿಲ್ಲ. ನಂದು ಹೋಗಿರೋ ಕೂದಲು ವಾಪಸ್ ಬಂದರೆ ಸಾಕಾಗೈತೆ. ಗ್ಯಾಪ್ ಎಲ್ಲ ಫಿಲ್ ಆದರೆ ಸಾಕಾಗ್ಬಿಟ್ಟೈತೆ. ಸುಮ್ಮನೆ ತಲೆ ಸ್ನಾನ ಮಾಡೋಕ್ಕೂ ಬೇಜಾರು, ತಲೆ ಬಾಚ್ಕೊಳ್ಳೋಕ್ಕೂ ಬೇಜಾರು. ಯಾವಾಗಲೂ ಅಷ್ಟು ಕೂದಲು ಹೋಗ್ತಾವಲ್ಲ ಅಂತ. ಟಿಫನೆಲ್ಲ ಮುಗಿಸಿ ನಮ್ಮಮ್ಮ ಎಲ್ಲ ಕೆಲಸ ಮುಗಿಸಿದ್ರು. ನನಗೇನೂ ಎಚ್ಚರಿಕೆನೇ ಆಗಿಲ್ಲ. ನಾನು ಎದ್ದೋಳು ಅಷ್ಟರಲ್ಲೇ ಲೇಟಾಗೋಗಿತ್ತು. ನಮ್ಮಮ್ಮ ಎಲ್ಲ ಕೆಲಸ ಮುಗಿಸಿ ನನ್ನನ್ನು ಎಬ್ಬರಿಸಿದ್ರು. ಆಮೇಲೆ ನಾನು ಅದೇ ರೋಸ್ಮೆರಿ ವಾಟರಲ್ಲಿ ಹಾಕ್ಕೊಂಡು ಮತ್ತು ಆ ಮಗುಗೆ ಫೀಡ್ ಮಾಡಿಸೋಣ ಅಂತ ರೂಮಿಗೆ ಬಂದು ಕೂತ್ಕೊಂಡಿದ್ದೀನಿ. ನಮ್ಮಮ್ಮ ಲೈನಾಗಿ ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸಿ ಕರ್ಕೊಂಬರ್ತಾಯಿದ್ರು. ಅಷ್ಟರಲ್ಲಿ ನಾನು ಇವಳಿಗೆ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ತಾಯಿದ್ದೀನಿ. ಇವಳನ್ನ ಮಲಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡಬೇಕು ಇವಾಗ ನಮ್ಮಮ್ಮ ಏನು ಮಾಡಿದ್ದಾರೆ ಅಂತ. ನಾನು ಅವಳನ್ನ ಮಲಗಿಸಿ ಹೊರಗಡೆ ಬರೋ ಅಷ್ಟರಲ್ಲಿ ನಮ್ಮ ಅಪ್ಪಂಗೆ ಊಟ ಇಡ್ತಾಯಿದ್ರು ನಮ್ಮಮ್ಮ. ನಾನು ಇವಾಗ ಊಟ ಮಾಡ್ಕೋಬೇಕು. ನೋಡ್ಬೋದು ಬೇವಿನ ಸೊಪ್ಪೆಲ್ಲ ಕಿತ್ಕೊಂಬಂದಿಟ್ಟಿದ್ದಾರೆ. ನಮ್ಮ ಮನೇಲಿ ಕರ್ಗ ಇದೆಯಲ್ಲ ಎಲ್ಲ ಮುಂದೆ, ಆ ಕರ್ಗಕ್ಕೋಸ್ಕರ ಇದನ್ನು ಇಡಬೇಕು. ಅಮ್ಮ ನೆನ್ನೆದು ಇದ್ಕಿದ ಬೇಳೆ ಸಾಂಬಾರಿತ್ತು. ಅದೇ ಸಾಂಬಾರಿಗೆ ನಮ್ಮಮ್ಮ ರೈಸ್ ಮಾಡಿ ಮಜ್ಜಿಗೆ ಒಗ್ಗರಣೆ ಮಾಡಿದರು. ಮಕ್ಕಳೆಲ್ಲ ಮಜ್ಜಿಗೆಯಲ್ಲಿ ಚೆನ್ನಾಗಿ ಊಟ ಮಾಡ್ಕೋತಾರೆ ಅಂತ ನಮ್ಮ ಅಪ್ಪಂಗೆ ಊಟ ಇಟ್ಕೊಟ್ಟಿದ್ರು. ಮತ್ತು ಒಬ್ಬೊಬ್ಬರಿಗೆ ಸ್ನಾನ ಆಗ್ತಿತ್ತು. ನನ್ನ ತಂಗಿ ಸ್ನಾನ ಮಾಡಿಬಿಟ್ಟು ಅವಳು ರೆಡಿ ಆಗ್ತಿದ್ಲು. ದೇವಸ್ಥಾನ ಇದೆಯಲ್ಲ, ನಮ್ಮದು ದೇವಸ್ಥಾನ ಹತ್ರ ಹೋಗೋಕ್ಕೋಸ್ಕರ. ನಮ್ಮ ಅಪ್ಪ ಜೊತೆ ಮಗು ಊಟಕ್ಕೆ ಕೂತ್ಕೊಂಡಿದ್ಲು. ಅದಕ್ಕೋಸ್ಕರ ಅವಳಿಗೆ ನೀರು ಕೊಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ನೀರು ಅವಳ ಬಾಟಲ್ಗೆ ನೀರು ಫಿಲ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮಾವ ಏನೋ ಚಿತ್ರಾನ್ನ ಗೊಜ್ಜು ಮಾಡಿದ್ರಂತೆ, ಅದನ್ನು ತೊಗೊಂಬಂದು ಕೊಟ್ಟಿದ್ರು. ನಾನು ಮಜ್ಜಿಗೆ ಬೇಡ ಅಂದಿದ್ದಕ್ಕೆ ಚಿತ್ರಾನ್ನ ನೋಡಿದ್ರೆ ಬರೀ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಬರೀ ಕಾಳುಗಳೇ ಇದ್ವು. ಇನ್ನೇನು ಮಾಡೋದು, ಒನ್ ಟೈಮ್ ತಾನೇ ಪರವಾಗಿಲ್ಲ ಅಂತ ಕಲಿಸ್ಕೊಂಡು ಒಂದು ತುತ್ತು ಇಟ್ಕೊಂಡೆ ಅಷ್ಟೇ. ಅಷ್ಟರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಲು, ನೋಡ್ಬೋದಿಲ್ಲಿ. ಆಮೇಲೆ ಮತ್ತೆ ಅವಳ ಹತ್ರನೇ ಬಂದು ಕೂತ್ಕೊಂಡು ಅವಳ ಹತ್ರ ಮಾತುಗಳು ಹೇಳ್ಕೊಂಡು ನನಗೆ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ. ಬಾ Mimi. Mimi. Mom. ನನ್ನ ಮಗಳಿಗೆ ಹೇಳಿದ್ನಲ್ವ, ನಾನು ಇವಾಗ ಇಟ್ಕೊಂಡಿರೋ ಓಲೆನೇ ಪಾಪ ಅವಳಿಗೆ ಇಕ್ಕಕ್ಕೆ ಹೋಗಿ ಕಿವಿ ಹಿಂಗೆ ಆಗ್ಬಿಟ್ಟೈತೆ ಅವಳಿಗೆ. ಅದಕ್ಕೆ ಇನ್ನು ಓಲೆ ನಾನು ಈ ಓಲೆ ಅಂತೂ ಇನ್ನು ಇಕ್ಬಾರ್ದು ಅಂತ ಡಿಸೈಡ್ ಮಾಡ್ತೀನಿ. ನನ್ನ ಹಸ್ಬೆಂಡ್ಗೆ ಹೇಳಿ ಬೇರೆ ಯಾವುದಾದ್ರೂ ಓಲೆ ತರಿಸ್ಕೋಬೇಕು. ಪಾಪ ಅವ್ರು ಹಂಗೂ ಇವತ್ತು ಇದು ಆಗಲ್ಲ ಅಂದಿದ ತಕ್ಷಣ ಸ್ಟೆಡ್ಸ್ ಅಂತಾರ ಒಂದೊಂದು ಕಳೆದ ತಗೊಂಬಂದು ಕೊಟ್ಟರು. ಅವಳು ಅದನ್ನು ಕಳೆದಾಕೋಬಿಟ್ಲು.
ಇವಾಗ ನೋಡಬೇಕು. ಗಾಯ ಮೇಲಾಕೋದಕ್ಕೆ ಕಣ್ಬಿಟ್ಟೆ ಅಂತ ಬರುತ್ತಲ್ಲ, ಅದಿಟ್ಟಿದ್ದೀನಿ ನೋಡಿ. ಈ ಥರ ಇರುತ್ತೆ ಕಣ್ಬಿಟ್ಟೆ ಅಂತ. ಅವಳಂತೂ ಮುಟ್ಟಿಸ್ತಾನೆ ಇಲ್ಲ. ಆ ಲಂಗ ಬ್ಲೌಸ್ ಹಾಕಬೇಕು ಅಂತ ಎತ್ತಿಟ್ಟಿದ್ದೆ. ನೋಡಿದ್ರೆ ಲಂಗ ಸ್ವಲ್ಪ ಜಾಸ್ತಿ ಉದ್ದ ಇತ್ತು. ಅದಕ್ಕೆ ನಮ್ಮ ಎದುರುಗಡೆ ಮನೆ ಇರೋ ಅಕ್ಕನಿಗೆ ಕೊಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ವಾಗ ಕರೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ಆಮೇಲೆ ಬೇರೆ ಡ್ರೆಸ್ ಹಾಕಿದ್ದೀನಿ ಅವಳು. ಮುಟ್ಟಲ್ಲ ಮುಟ್ಟಲ್ಲ ನಾನು ಮುಟ್ಟಲ್ಲಮ್ಮ ಮುಟ್ಟಲ್ಲ. ಮುಟ್ಟಲ್ಲ ನೀನತ್ತೆ ಚಂದ ಮುಟ್ಬೇಡ ಮುಟ್ಕೊಂಬೇಡ ಮುಟ್ಕೊಂಬೇಡ ಮೇಲತ್ತಿ ತಬ್ಬು ಇಂದ ಫೋನ್. ನೋಡಮ್ಮ ಅಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೊರಟೋಗಿದ್ರು. ಯಾರೂ ಇರಲಿಲ್ಲ ಮನೇಲಿ, ನಾನು ನನ್ನ ಮಕ್ಕಳು ಅಷ್ಟೇ. ಪುನರ್ವಿ ಮಲ್ಕೊಬಿಟ್ಟಿದ್ಲು. ಅದೇ ಗ್ಯಾಪಲ್ಲಿ ನನ್ನ ತಂಗಿ ಬಂದಳು. ಅವಳು ಇದ್ಲಲ್ಲ, ಅವಳು ಮಗುನ ನೋಡ್ಕೋತಾಳೆ ಅಂದ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಬಂದಿದ್ದೆ. ಆಮೇಲೆ ನಮ್ಮಮ್ಮ ಬಂದು ಮಗುಗೂ ಸ್ನಾನ ಮಾಡಿಸಿದ್ರು. ದೇವಸ್ಥಾನ ಹತ್ರ ಹೋಗ್ಬೇಕು ಅಂತ ನೋಡಿದ್ರೆ ಹೊರಗಡೆ ಫುಲ್ಲು ಮಳೆ ಬರ್ತಾಯಿತ್ತು. ಮಗನೇ ಹಾಕೊಳ್ಳೋದು ನೀನು ಅಕ್ಕನ ಅಳಿಸೋದ ನೀನು? ಯಾವಾಗ ಅಳಿಸ್ತೀಯ ನೀನು? ಗಬ್ಬಿ ಥರ ಯಾವಾಗಲೂ ಅಳಿಸ್ತೀಯ ಗಬ್ಬಿ ಥರ ನೀನು. ಫ್ರಾಕ್ ಎಲ್ಲ ಎತ್ತೆತ್ತಿ ನೋಡೋದು ಅಂತ ಗುಮ್ ಅಂತ ಓನ್ನ. ಮತ್ತು ಮಗುನೆಲ್ಲ ರೆಡಿ ಮಾಡಿಸಿ ಮಕ್ಕಳನ್ನ ಮಲಗಿಸಿ ಇವಾಗ ನಾನು ಏನು ನಂದು ಮಾಯ್ಶ್ಚರೈಸರ್ ಒಂದು ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಕೂದಲಂತೂ ಸಿಕ್ಕಾಪಟ್ಟೆ ಸಿಕ್ಕಾಗ್ತಾಯಿದೆ ನನಗೆ. ಯಾಕೆ ಅಂತ ಗೊತ್ತಾಯಿಲ್ಲ. ಆ ಸಿಕ್ಕ ಬಿಡ್ಸೋಕೆ ಹೋಗಿ ಅರ್ಧ ಕೂದಲೆಲ್ಲ ಉದುರೋಗ್ತಾಯಿದೆ ನಂದು. ಅದಕ್ಕೆ ಸಿಕ್ಕೆಲ್ಲ ಏನೂ ಬಿಡಿಸಿಲ್ಲ. ಸುಮ್ಮನೆ ಹಂಗೆ ಕ್ಲಿಪ್ ಹಾಕ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬಂದ್ಬಿಡೋಣ. ಇವತ್ತು ಗುರುಪೂರ್ಣಿಮೆ ಅಲ್ವಾ. ಬೇರೆ ದಿನ ಆಗಿದ್ದಿದ್ರೆ ಮನೆಯಲ್ಲೇ ಇರ್ತಾಯಿದ್ದೆ. ಇವತ್ತು ಸಾಯಿಬಾಬಾ ದೇವಸ್ಥಾನ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿನಿ. ಎಲ್ಲ ರೆಡಿ ಆಗಿ ಮಗುನೆಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಪುನರ್ವಿ ಮಲ್ಕೊಬಿಟ್ಲು. ಇಲ್ಲಿ ಹೊರಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು ಗೊತ್ತಾ. ಮಳೆ ಇನ್ನು ಜಾಸ್ತಿ ಆದರೆ ಮಗುನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಮಳೆ ನಿಲ್ಲುತ್ತಾ ನೋಡೋಣ ಅಂತ. ಹಂಗೆ ಇರು, ಬ್ಯಾಕಲ್ಲಿ ಒಂದು ಫೋಟೋ ಹಿಡಿತೀನಿ. ಇಲ್ಲಿ ನೋಡು ಸ್ಟ್ರೈಟ್ ಆಗಲಿ. ಯಾರು ಅಮ್ಮ ನೋಡು, ಮಮ್ಮಿ ನೋಡು. ಹಿಂಗೆ ಮಾತಾಡಿಕೊಂಡು ಮತ್ತೆ ನಡ್ಕೊಂಡೋದ್ರೆ ಮತ್ತೆ ಮಳೆಗೆ ಸಿಕ್ಕಿದ್ರೆ ಆಗಲ್ಲ ಅಂದ್ಬಿಟ್ಟು ಗಾಡೀಲಿ ಬಂದುಬಿಟ್ಟೆ. ನಮ್ಮಮ್ಮ ಮಗುನ ಎತ್ಕೊಂಡಿದ್ದೆ, ಕೂತ್ಕೊಂಡಿದ್ರು. ಇದೇ ನಮ್ಮದು ಯಲ್ಲಮ್ಮನ ದೇವಸ್ಥಾನ. ಮೊನ್ನೆ ತೋರಿಸಿದೆ ನಾನು, ಬಟ್ ಕ್ಲೀನಾಗಿ ತೋರ್ಸೋಕ್ಕಾಗಿರಲಿಲ್ಲ. ಅವತ್ತು ನೈಟ್ ಆಗಿಬಿಟ್ಟಿತ್ತಲ್ವ. ಅದು ಮೆರವಣಿಗೆ ದೇವರು ಮತ್ತು ಇದು ಓಂ ಶಕ್ತಿದು ಫೋಟೋ ಇಟ್ಕೊಂಡಿದ್ದಾರೆ. ನೋಡ್ಬೋದು ಗರ್ಭದ ಗುಡಿಗೆ ನಾವು ಹೋಗ್ಬೋದು. ಯಾಕಂದರೆ ನಾವು ಈ ಮನೆ ಹೆಣ್ಮಕ್ಳು, ನಾವು ಅರ್ವೆ ಎಲ್ಲ ಹೊರ್ತೀವಿ. ಅದಕ್ಕೋಸ್ಕರ ಗರ್ಭದ ಗುಡಿಗೆ ಹೋಗುವಂಥದ್ದು ಇದು ನಮಗಿದೆ. ಮಗಳಿಗೆ ಹಂಗೆ ನಮಸ್ಕಾರ ಹಾಕ್ಸ್ಕೊಂಡು ದೊಡ್ಡ ಮಗಳು ಮಲ್ಕೊಂಬಿಟ್ಟಿದ್ಲು. ಅದಕ್ಕೆ ಚಿಕ್ಕ ಮಗುನ ಮಾತ್ರ ಕರ್ಕೊಂಬಂದು ಮಗು ಹತ್ರ ನಮಸ್ಕಾರ ಹಾಕ್ಸ್ತಾ ಇದ್ದೀವಿ. ಅಲ್ಲೇ ಬಂದು ನಾನು ಹಂಗೆ ಊಟ ಕೂತ್ಕೊಂಡ್ವಿ.
ಬರೀ ಮೊಸರಾ ಬರೀ ಮಕ್ಕಳು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಿಂಗೆ ನಮ್ಮ ಅಪ್ಪ ಮಗು ನಿಂತ್ಕೊಂಡು ಕೂತ್ಕೊಂಡಿದ್ರು. ನಾನು ಸುತ್ತು ಸರೌಂಡಿಂಗ್ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಎಷ್ಟು ಕಾಮಾಗಿ ಎಷ್ಟು ಪೀಸಾಗಿದೆ ಇತ್ತು. ಮಳೆ ಬಂದಿತ್ತಲ್ವ, ಹಾಗೂ ಇನ್ನೂ ಸಣ್ಣಕ್ಕೆ ಮಳೆ ಬೀಳ್ತಾನೆ ಇತ್ತು. ನಾವು ಮತ್ತೆ ಜಾಸ್ತಿ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಯಾಕಂದರೆ ಮತ್ತೆ ಮಗು ಗಾಳಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ವಿ ಮನೆಗೆ. ಮಗು ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ, ಅದಕ್ಕೆ ಮಾಡ್ಕೊಂಬಿಟ್ಟವಳೆ. ನಮ್ಮ ನವೀನ್ ಸ್ವಾಮಿಗಳು ನೋಡ್ರಿ ಕುಡಿಯಲೇನೆ, ನಮ್ಮ ನವೀನ್ ಸ್ವಾಮಿಗಳು ಮಗನ ಮಾಡಿರೋದು ತೋರಿಸ್ತೀನಿ. ಈ ಮಹಾಪುರುಷನ ಎರಡ್ಕೆ ಹಾಕೊಂತೀನಿ ಅಂದ್ಬಿಟ್ಟು ಎರಡ್ಕೆ ಹಾಕೊಂಡಿದ್ಯಲ್ಲ. ವೆಲ್ಕಮ್ ಬ್ಯಾಕ್. ಬೆಳಗ್ಗೆಯಿಂದ ನೋಡಿದ್ರಲ್ವಾ, ಅದು ಪೂಜೆದೆಲ್ಲ ವ್ಲಾಗ್ ಹಾಕಿದೆ ನೋಡ್ಬೋದು. ನಾನು ಮಗು ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ವ್ಲಾಗ್ನೇ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಏನು ಮಾಡೋದು, ಮಳೆ ಬೇರೆ ಜಾಸ್ತಿ ಆಗ್ತಾಯಿತ್ತು, ಅಲ್ಲಿ ಗಾಳಿ ಬೇರೆ ಇದ್ದಿದ್ದರಿಂದ ನಾನು ಅಲ್ಲೇನು ಜಾಸ್ತಿ ವ್ಲಾಗ್ ಮಾಡೋಕ್ಕೋಗಿಲ್ಲ. ಮತ್ತು ನಮ್ಮ ಎಲ್ಲಮ್ಮನ ಕುಲದವರು ಅಂತ ಅನ್ನೋರು ಅರ್ವಿ ಪೂಜಿಸ್ತಾರೆ ಸಂಜೆ ಹೊತ್ತು, ಅಂದರೆ ಪೌರ್ಣಮಿ ಪೂಜೆ ದಿವಸ. ಅದಕ್ಕೆ ಇವಾಗ ನಮ್ಮ ಅಮ್ಮವರೆಲ್ಲ ಹೋಗೋರೆ ಅರ್ವಿ ಪೂಜೆಗೆ ಅಂತ. ನಾವು ತಂಡಿ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಏನಕ್ಕೆ ಅಂತ ನಾನು ಹೋಗೋಕ್ಕೋಗಿಲ್ಲ. ಇವಾಗ ನಮ್ಮಮ್ಮ ಅವ್ರು ಹೋಗೋರೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಆಮೇಲೆ ಬಂದು ಅಡುಗೆ ಮಾಡಿದ್ಮೇಲೆ ಆ್ಯಸ್ ಯೂಶುವಲ್ ಊಟ ಮಾಡಿ ಮಲ್ಕೊ ಅಷ್ಟು. ಅವನಮ್ಮ ಅಜ್ಜಿಯಲ್ಲಿ ಎಲ್ಲಿ ಅಜ್ಜಿ? ಅಜ್ಜಿಯಲ್ಲಿ ಅಜ್ಜಿಯಲ್ಲಿ ಓ ಅಜ್ಜಿಯಲ್ಲಿ ಎಲ್ಲೋಯ್ತು? ಅಜ್ಜಿ ಎಲ್ಲೋಯ್ತು? ನನ್ನ ತಂಗಿನೂ ಊರಿಗೆ ಹೋದ್ಲು. ಇನ್ನು ನಾಳೆ ಮಂಡೇ ಅಲ್ವಾ, ಮತ್ತು ಸ್ಕೂಲ್ಗೆ ಹೋಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಮಳೆ ಬೇರೆ ಇಳ್ದಿತ್ತಲ್ವಾ, ಅದಕ್ಕೋಸ್ಕರ ನಾನು ನನ್ನ ಮಕ್ಕಳು ಮೂವರೇ ಮನೇಲಿರೋದು. ಇವಾಗ ಇನ್ನೊಂದು 1 hour 2 hours ಅನಿಸುತ್ತೆ ಮತ್ತು ಬರೋ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟರಲ್ಲಿ ಏನು ಕೆಲಸ ಇಲ್ಲ, ಆರಾಮಾಗಿ ಕೂತ್ಕೊಂಡಿರೋದಷ್ಟೇ ತಾನೇಮ್ಮ. ಹ್ಞೂ ಅಂತೆ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್. ಅಂದ್ರೆ ಮತ್ತು ಡೆಲಿವರಿ ಆದಮೇಲೆ ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ, ಅದು ಜನಗಳ ಮಧ್ಯೆ ಅಂತೂ. ಇವತ್ತು ಅಷ್ಟು ಜನದ ಎದುರುಗಡೆ ಹೋಗಿದ್ನಲ್ವ, ಮತ್ತು ಅಲ್ಲಿ ಎಲ್ಲರ ಮುಂದೆ ಊಟ ಬೇರೆ ತಿಂದೆ. ಅದಕ್ಕೋಸ್ಕರ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋಯ್ತಾಯಿತ್ತು. ಅದಕ್ಕೆ ನಮ್ಮ ಅಮ್ಮ ಬಂದು ದೃಷ್ಟಿ ತೆಗ್ದಾಕಿ ನಿಂಬೆಹಣ್ಣು ಒಂದು ಕೊಟ್ಟು, ಇದು ದೇವ್ರ ಮಡ್ಲಲ್ಲಿ ಇಟ್ಬಿಟ್ಟು ತೊಗೊಂಬಂದಿನಿ, ಇದನ್ನು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿ ಅಂತ. ಮತ್ತು ಅಲ್ಲಿ ಕಳ್ಸಿದ ಕಾಯಿನ ಪೂಜೆ ಮಾಡಿಸಿದ್ರಂತೆ. ಅದಕ್ಕೆ ನಾನು ಮೊನ್ನೆನೇ ಕಾಯಿ ಚೇಂಜ್ ಮಾಡಿಟ್ಟಿದ್ದೆ, ಅದನ್ನು ತೆಗೆದು ಇವಾಗ ಪೂಜೆ ಮಾಡಿ ತೊಗೊಂಬಂದಿದ್ರಲ್ಲ ಆ ಕಾಯಿನ ತೆಗ್ದಿಡ್ತಾಯಿದ್ದೀನಿ. ಈ ಕಾಯಿನ ಇಟ್ಬಿಟ್ಟು ಮತ್ತು ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರೆ ಮುಗಿಯುತ್ತೆ. ನಮ್ಮ ದೇವಸ್ಥಾನ ಇಲ್ಲಿನ ಜನ ಚೆನ್ನಾಗೇ ನಂಬ್ತಾರೆ. ಎಲ್ಲ ದೇವ್ರೂ ಅಷ್ಟೇ ಅದರ ಶಕ್ತಿ ಇದ್ದೇ ಇರುತ್ತೆ. ಮತ್ತು ನಮ್ಮಮ್ಮ ನಿಂಬೆಹಣ್ಣು ತೊಗೊಂಬಂದು ಕೊಟ್ಟಿರಲ್ಲ, ನಾನು ನಿಂಬೆಹಣ್ಣು ಜ್ಯೂಸ್ ಮಾಡಿದ್ರೆ ಮತ್ತು ಯಾಕೆ ಶುಗರು ಅಂದ್ಬಿಟ್ಟು ಹೆಂಗಿದ್ರು ಹೊಟ್ಟೆ ನೋಯ್ತಾಯಿತ್ತು, ಬಿಸಿನೀರು ಕುಡ್ದಂಗೆ ಆಗುತ್ತೆ ಅಂದ್ಬಿಟ್ಟು 1 ಲೋಟ ಬಿಸಿನೀರು ಕಾಯಿಸ್ಕೊಂಬಂದು ಆ ನಿಂಬೆಹಣ್ಣು ಚಿಕ್ಕದಾಗಿರೋದ್ರಿಂದ ನಾನು ಫುಲ್ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಲೇಟ್ ಆಯಿತು ಮತ್ತು ಬ್ಲಾಗ್ ಲಾಂಗ್ ಆಗುತ್ತೆ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್,
ಮತ್ತು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರು ನೋಡ್ತಾಯಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.